ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಒಂದು ಡೈಲಿ ವ್ಲಾಗ್ ಥರ ಇರುತ್ತೆ. ಬಟ್ ಇದು ನನ್ನ ಫೇವ್ರೆಟ್ ಹನುಮಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದು ಒಂದು ದಿನದ್ದು ಮಾಡೋಣ ವ್ಲಾಗ್ ಅಂದ್ಕೊಂಡೆ. ಆ್ಯಂಡ್ ಸ್ನಾನ ಎಲ್ಲ ಆಗಿ ಪೂಜೆ ಮಾಡಿ ತಿಂಡಿ ತಿಂದು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು, ಸೊ ಈ ಡ್ರೆಸ್ನ ಹಾಕ್ಕೊಳ್ಳೋಣ ಅಂದ್ಕೊಂಡು ಇದು ಬಿಬಾಲ್ ತೊಗೊಂಡಿದ್ದೆ. ಒಂದು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ವಾಶ್ ಮಾಡಿಟ್ಟಿದ್ದೆ. ಸೊ ಇವತ್ತು ಇದನ್ನೇ ಹಾಕ್ಕೊಳ್ಳೋಣ ಅನಿಸ್ತು. ಒಂಥರ ಚೆನ್ನಾಗಿದೆ, ಪುಟ್ ಪುಟಾಣಿ ಪುರೆ ಏನದು ಫ್ಲಾಸ್ ಥರ ಡಿಸೈನ್ ಇದೆ. ಆ್ಯಂಡ್ ಡಿಫ್ರೆಂಟ್ ಪ್ಯಾಟರ್ನ್, ನ್ಯೂ ಅರೈವಲ್ಸ್ ಅಲ್ವಾ, ಸೊ ಚೆನ್ನಾಗಿದೆ ಡಿಸೈನು ಪ್ಯಾಟ್ರನು. ಸೊ ಇವಾಗ ರೆಡಿ ಆಗಿಬಿಟ್ಟು ಬರ್ತೀರಿ. ಆ್ಯಂಡ್ ಲೆಟ್ಸ್ ಗೋ ಟು ಮೈ ಫೇವ್ರೆಟ್ ಟೆಂಪಲ್. I wanted to show this bag actually. Look at this. This is from the brand Guess. And ಇದು ಒಂದು ನ್ಯೂ ಅರೈವಲ್ಸು. ಸೊ ಇದು ಎಷ್ಟು ಕ್ಲಾಸಿಕ್ ಆಗಿದೆ. ಓ ಮೈ ಗಾಡ್, ಇಸ್ ಸೋ ಗುಡ್. ನಾನು ಇದೆಲ್ಲ ತೆಗ್ದಿಲ್ಲ. ಸೊ ಇವತ್ತು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಸೊ ಥಾಟ್ ಆಫ್ ವೇರಿಂಗ್ ದಿಸ್. ಆ್ಯಂಡ್ ನಿಮ್ಗೆ ನೋಡ್ಬೋದು ಕಂಪಾರ್ಟ್ಮೆಂಟ್ಸ್ ಆ್ಯಂಡ್ ಜಿಪ್ ಇದೆ. ಆ್ಯಂಡ್ ಇಲ್ಲೂ ಒಂದು ಕಂಪಾರ್ಟ್ಮೆಂಟ್ಸ್ ಇದೆ. ಜಿಪ್ ಓಪನ್ ಮಾಡುವ. ಇನ್ನೂ ಇದೆಲ್ಲ ನಾನು ತೆಗ್ದಿಲ್ಲ. ಸೊ ಇವತ್ತು ರಿಮೂವ್ ಮಾಡಿ ಯೂಸ್ ಮಾಡ್ತೀನಿ. ದಿಸ್ ಲೈಕ್ ಸೋ 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 ಗುಡ್. ಕ್ಯಾನ್ ಲುಕ್ ವಾವ್, ಎಲ್ಲೋ ಜೊತೆಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಆ್ಯಂಡ್ ಲುಕ್ ಅಟ್ ದಿಸ್ ಕಲರ್, ಇಟ್ಸ್ ಅ ಬ್ಯೂಟಿ. ಇಟ್ಸ್ ಅ ಬರ್ಗ್ಯಾಂಡಿ ಕಲರ್, ಮರೂನ್ ಆರ್ ರೆಡ್, ಶೇಡ್ಸ್ ಆಫ್ ರೆಡ್ ಆ್ಯಂಡ್ ಬರ್ಗ್ಯಾಂಡಿ. ಮೇನ್ ಇದು ಬರ್ಗ್ಯಾಂಡಿ ಕಲರ್ ಇದೆ. ಸೊ ಇಟ್ ವಾಸ್ ಲೈಕ್ ಸೋ 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 ಗುಡ್. ಇದನ್ನೇ ನಾನು ತೋರಿಸ್ಬೇಕು ಅಂದ್ಕೊತಿದ್ದು ಗೈಸ್. ಇದು ಒಂದು ಹೊಸ ಬ್ಯಾಗು. ಆ್ಯಂಡ್ ಎಸ್, ಸ್ವಲ್ಪ ಬ್ಯಾಗ್ಸ್ ಇವಾಗ ಇಷ್ಟ ಆಗ್ತಿದೆ. ಬಟ್ ಇದಂತೂ ನೋಡಿದ ತಕ್ಷಣ ಇಷ್ಟ ಆಯಿತು. ಐ ಡೋಂಟ್ ನೋ ದಿ ಕಲರ್. ಇಟ್ಸ್ ಸ್ವಲ್ಪ ಪ್ರೈಸಿ, ಬಟ್ ಇಟ್ಸ್ ಓಕೆ. ಒನ್ಸ್ ಇನ್ ಅ ವೈಲ್ ಅಲ್ವಾ. ಸೊ ನಾವೇನೇನು ಪ್ರತಿ ತಿಂಗಳು ಏನು ತೊಗೊಳ್ಳೋದಿಲ್ಲ. ಸೊ ದಿಸ್ ಇಸ್ ಮೈ ರೀಸೆಂಟ್ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಐ ಆಮ್ ಸೋ ಹ್ಯಾಪಿ ದಟ್ ಐ ಬಾಟ್. ಯೋಚನೆ ಮಾಡ್ತೀವಿ ತಗೊಳ್ಳಾ ಬೇಡವಾ ಅಂತ. ಫೈನಲಿ ಐ ಬಾಟ್ ಇಟ್. ಸಕ್ಕತ್ತಾಗಿದೆ ಗೈಸ್. ನೋಡಿ ಲೋಗೋ ಎಲ್ಲ ವಾವ್. ನಿಮ್ಮನ್ನ ತೆಗೆದ್ಬಿಡ್ತೀನಿ. ಎಸ್. ಆ್ಯಂಡ್ ಆಂಜನೇಯನ ಟೆಂಪಲ್ಗೆ ಹೋಗಿ ಬಂದು ಇಲ್ಲೊಂದು ರೆಸಾರ್ಟಲ್ಲಿ ಸ್ಟೇ ಮಾಡೋಣ ಅಂದ್ಕೊಂಡ್ವಿ. ಇದು ನಮ್ಮ ಫ್ರೆಂಡ್ದೇ. ಸೊ ತುಂಬ ಕಂಫರ್ಟಬಲ್ ಆ್ಯಂಡ್ ವೆರಿ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಐ ಜಸ್ಟ್ ಲವ್ಡ್ ಇಟ್. ತುಂಬ ಲೇಟ್ ಆಗೋಯಿತು, ರಾತ್ರಿಯೇ ಆಗೋಯಿತು. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ಹಂಗೆ ಊಟಕ್ಕೆ ಹೋಗೋಣ ಫ್ರೆಶ್ ಅಪ್ ಆಗಿಬಿಟ್ಟು. ಆ್ಯಂಡ್ ಐ ಜಸ್ಟ್ ಚೇಂಜ್ ಮೈ ಕಾಫಿ ಡ್ರೆಸ್. ಸೊ ಇಲ್ಲಿ ಬಹಳ ಚಳಿ ಇರುತ್ತೆ. ಸೊ ಎಸ್, ಇವಾಗ ನೆಕ್ಸ್ಟ್ ಊಟಕ್ಕೆ ಹೋಗೋಣ. ಓಕೆ, ದಿಸ್ ಇಸ್ ಅವರ್ ಫುಡ್. ನೋಡ್ಬೋದು ಎಷ್ಟು ಕತ್ಲಾಗಿದೆ. ಏನೋ ನಿಮಗೆ ಕಾಣಿಸ್ತಾನೆ ಇಲ್ಲ ಅನಿಸುತ್ತೆ. ಮಾರ್ನಿಂಗ್ ಇದೇ ವ್ಯೂನ ತೋರಿಸ್ತೀನಿ ಮತ್ತೆ ಹೆಂಗಿರುತ್ತೆ ಬೆಳಕು ಅಂತ. ಶೋ ಯು ಗೈಸ್. ಆ್ಯಂಡ್ ಎಸ್, ಇಲ್ಲೆಲ್ಲ ಕಾಫಿ ಡ್ರೈ ಮಾಡೋಕ್ಕೆ ಹಾಕಿದ್ದಾರೆ. ನಾವಲ್ಲಿ ಹೋಗ್ತಾಯಿದ್ದೀವಿ ಇದ್ದೇ. ಎಸ್, ಲುಕ್ ಅಟ್ ಇಟ್, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಫಾರ್ ಅವರ್ ಡಿನ್ನರ್. ಆ್ಯಂಡ್ ಗುಡ್ ಮಾರ್ನಿಂಗ್. ರಾತ್ರಿ ತೋರಿಸಿದೆ ಅಲ್ವಾ, ಇವಾಗ ನೋಡಿ ಏನು ಸೂಪರ್ ಆಗಿದೆ ಅಂತ. ಓ ಮೈ ಗಾಡ್, ದಿಸ್ ಇಸ್ ಸೋ 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 ಗುಡ್. ಫ್ರೆಶ್ ಅನ್ನಿಸ್ತಿದೆ. ನಮ್ಮ ಮನೆ ಹತ್ರ ಎಲ್ಲ ಖಾಲಿ ಜಾಗ ನೋಡಿ ಇವತ್ತು ಫುಲ್ಲು ಕಾಫಿ ಪ್ಲ್ಯಾಂಟೇಷನ್ ನೋಡಿ. ಫೀಲಿಂಗ್ ಲೈಕ್ ಸೋ ಗುಡ್. ಎದ್ದಿದ ತಕ್ಷಣ ಇವಾಗ ಕಾಫಿ ಕುಡಿದು ರೆಡಿಯಾಗಿ ಹೊರಡೋಣ. ಓಕೆ, ಚೆನ್ನಾಗಿದೆ ಅನ್ನಿಸ್ತಿದೆ ಅಲ್ಲ, ಕೂಲ್ ಆ್ಯಂಡ್ ಕಾಮ್. ಆ ಸೌಂಡ್ ಹಾಗೆ ಕೇಳಿಸ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ ಅಲ್ಲ. ಐ ಜಸ್ಟ್ ಲವ್ ದಿಸ್. ಎಸ್, ಆ್ಯಂಡ್ ಸ್ವಲ್ಪ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ, ಒಳ್ಳೆ ಬಿಸಿಲು ಬಂದಿತ್ತು. ನಾವು ಎದ್ದಿದ್ದೇ ಲೇಟ್ ಆಗೋಯ್ತು, ಅರೌಂಡ್ 11 ಎದ್ದಿದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಣ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ನೇಚರ್ ಒಂದು ಸಕ್ಕತ್ತಾಗಿದೆ. ಫುಲ್ ಬಿಸಿಲು, ಬ್ಯಾಂಗ್ಳೂರ್ ಥರ ಚಳಿ ಅನಿಸಿಲ್ಲ. ಇಲ್ಲಿ ಒಂದು
ಆಕ್ಟೋಪೋಲ್ ಇದೆ, ಇದು ಫಾರ್ ಕಿಡ್ಸ್. ಬಟ್ ಅದೇ ಇಲ್ಲಿ ಕಿಡ್ಸ್ ಎಲ್ಲ ಜಾಸ್ತಿ ಅದರಲ್ಲೇ. ಬಸವನುಳ ಕಾಣಿಸ್ತಾ ಇದೆ ನನಗೆ. ಓ ಮೈ ಗಾಡ್. ಸ್ವಲ್ಪ ಡಾಗ್ಸ್ ಎಲ್ಲ ಇದ್ದಾವೆ, ಆರಾಮ್ಸಾಗಿ ಚಿಲ್ ಮಾಡ್ತಾ ಇದ್ದಾರೆ ಡಾಗ್ಸು. ಆ್ಯಂಡ್ ಐ ಶೋ ಯು ಒನ್ ಸ್ಪಾಟ್ ಆ್ಯಕ್ಚುಲಿ. ಇಲ್ಲಿಂದ ಹೋದೆ ಹಿಂಗಿರುತ್ತೆ ಗೊತ್ತಾ, ಸಕ್ಕದಾಗುತ್ತೆ. ಫೋಟೋ ಎಲ್ಲ ಫುಲ್ ಸಕ್ಕದಾಗಿಬಿಡುತ್ತೆ. ಆ್ಯಂಡ್ ನಿಮ್ಗೆ ಅಲ್ಲಿಂದ ಸ್ಟ್ರೇಟ್ ಹೋದರೆ ವಾವ್, ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಬಿಫೋರ್ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಫೋಟೋ ತೊಗೊತಿದ್ವಿ ಗೊತ್ತಾ, ಇಟ್ಸ್ ಸೋ ಗುಡ್. ಆಮೇಲೆ ನೋಡಿ ರೋಸಸ್, ಇಲ್ಲೊಂದು ವೈಟ್ ರೋಸ್, ಇದು ಏನು ಸಕ್ಕದಾಗ್ಬಿಟ್ಟಿದೆ. ಇದು ರೆಡ್ ಕಲರ್ ಏನೋ ಫ್ಯಾನ್ಸಿ ಫ್ಲವರ್ಸು, ದಟ್ಸ್ ಆಲ್. ಆಮೇಲೆ ಇಲ್ಲೇನೋ ಚಿಕ್ಕ ಚಿಕ್ಕದಿದೆ, ಬಟ್ ಒಂಥರ ಸಕ್ಕದಾಗಿದೆ. ಇದೆಲ್ಲ ನೋಡೋಕ್ಕೆ ಒಂಥರ ಮಜಾ. ಸೋ ಗುಡ್. ಆ್ಯಂಡ್ ಅಲ್ಲಿಂದ ಫುಲ್ಲು ಹೋದರೆ ಅಲ್ಲೊಂದು ಬೋಟಿಂಗ್ ಇದೆ, ಇವ್ರದ್ದೇ ಪ್ರೈವೇಟ್ದು ಅದು. ಸೊ ಅಲ್ಲಿಗೆ ನಾನು ಈ ಸತಿ ಹೋಗಿಲ್ಲ, ಯಾಕಂದರೆ ಅದು ಕಾಲಿಗೆಲ್ಲ ರಕ್ತ ಕುಡಿದ ಜಿಗಣೆ, ಹಾಂ ಅದೇ ಅನಿಸುತ್ತೆ, ಅದು ಹತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಬೂಟ್ಸ್ ಎಲ್ಲ ಹಾಕ್ಕೊಂಡು ಹೋಗಬೇಕು. ಸೊ ಇವತ್ತು ಇಲ್ಲಿಗೆ ಹೋಗೋ ಅಂಥದ್ದು ನನಗೆ ಮನಸ್ಸಿಲ್ಲ. ಸೊ ಅಲ್ಲಿಂದ ಸ್ಟ್ರೇಟ್ ಹೋದರೆ ಅಲ್ಲಿಂದ ಒಂದು 100 ಮೀಟರ್ಸ್ ಅಲ್ಲಿ ಸಿಗುತ್ತೆ ಬೋಟಿಂಗು. ಆ್ಯಂಡ್ ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್ ಗೈಸ್, ಸೀರಿಯಸ್ಲಿ ಸಖತ್ತು ಕಾಮಿಂಗ್ ಆಗಿದೆ. ಸೊ ಕಾಮ್ ಆ್ಯಂಡ್ ಕಂಪೋಸ್ಡ್ ಡೇ ಅಂತ. ಏನೋ ಒಂಥರ ಈ ಪ್ಲೇಸಲ್ಲಿ ನಿಂತ್ಕೊಂಡು ಮಜಾ ಉಡಾಯಿಸೋದೇ ಮಜಾ. ಅದೇ ಪೀಸ್ಫುಲ್ಲಾಗಿ, ಯಾರಿಗೂ ಸಿಗ್ದಲೇ ಇರೋಂಗೆ ಆರಾಮಾಗಿ ಒಬ್ಬರೇ ಕಳೆದೋಗ್ಬಿಡ್ಬೋದು ಇದರಲ್ಲಿ. ಶಾಂತ, just love it. Oh. And we got ready, and this is my outfit, and yeah, I'll show you. This shoes actually matching with all my outfits. Look, yes, ಚೆನ್ನಾಗಿ ಅನಿಸ್ತಿದೆ. It's like super classy. This is how it looks. Yeah, perfect. ತುಂಬ ಚೆನ್ನಾಗಿದೆ. This is so soft. I took this in lifestyle and I'm wearing my Michael Kors and ನಂದು ಪುಟಾಣಿದು ಮಂಗಲಸೂತ್ರ. ದಟ್ಸ್ ಆಲ್. ನಾನು ಬ್ಯಾಂಗಲ್ ಮರ್ತುಬಿಟ್ಟು ಬಂದುಬಿಟ್ಟಿದ್ದೀನಿ ಈ ಸತಿ. ಆ್ಯಂಡ್ ಯು ಕಾನ್ ಸಿ ಮೈ ಫುಟ್ವೇರ್. ಆ್ಯಂಡ್ ಇದೊಂದು ಸ್ವಲ್ಪ ಎಲ್ಲ ಗರ್ಲ್ಸ್ದು ಐತೆ ಪ್ರಾಬ್ಲಮ್ ಅನಿಸುತ್ತೆ. ರೆಡಿ ಆದಮೇಲೆ ಒಂದು 10 ಸತಿ ಅವ್ರನ್ನ ನೋಡ್ಕೊತಾ ಇರೋದು. ಆ್ಯಂಡ್ ಡ್ರೆಸ್ ಒಂದು ಸಖತ್ ನನಗೆ ಇಷ್ಟ ಆಯಿತು. ರಿಯಲ್ ಆಗು ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಐ ಆಮ್ ಲೈಕ್ ಸೆಲ್ಫ್ ಲವ್, ಸೆಲ್ಫ್ ಅಬ್ಸೆಸ್ಡ್ ಥರ ಅನಿಸ್ತಿತ್ತು. ಆ್ಯಂಡ್ ಇವತ್ತೆಲ್ಲ ಫುಲ್ ಜಸ್ಟ್ ಚಿಲ್ಲಿಂಗ್, ಊಟ ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ಏನದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಎಂಜಾಯ್ ಮಾಡೋದು, ಹಾಗೆ ಇವತ್ತೆಲ್ಲ ಕಳೀತು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಯಾಕ್. ಹಿಂದಿನ ದಿನ ಅಷ್ಟೇ ಜಸ್ಟ್ ಚಿಲ್ಲಿಂಗ್ ಅಷ್ಟೇ. ಆ್ಯಂಡ್ ಇವತ್ತು ಅಂದ್ಕೊಂಡ್ವಿ ನಾವು ಧರ್ಮಸ್ಥಳಕ್ಕೆ ಹೋಗೋಣ, ಇಲ್ಲಿಂದ ಧರ್ಮಸ್ಥಳ ಹತ್ತಿರ ಅಲ್ವಾ ಅಂತ. ನಾನು ಗಬ್ಬಾದು ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಈ ಡ್ರೆಸ್ ಬಂದು ನನ್ನ ನ್ಯೂ ಫ್ರೆಂಡ್ ಕಡೆಯಿಂದ ಗೊತ್ತಾಗಿದ್ದು, ಐ ಮೀನ್ ಈ ಬ್ರ್ಯಾಂಡು. ಸೊ ನನಗೆ ಗೊತ್ತಿರಲಿಲ್ಲ, ಇದು ನೋಡಿದ್ದೆ ಬಟ್ ಐ ವಾಸ್ ನಾಟ್ ಅವೇರ್ ಇಟ್ಸ್ ಅ ಬಿಗ್ ಬ್ರ್ಯಾಂಡ್ ಅಂತ. ಆ್ಯಂಡ್ ಅವ್ರು ಒಂದು ಬ್ಲೂ ಹಾಕ್ಕೊಂಡಿದ್ದು. ಅವ್ರು ತುಂಬ ಚೆನ್ನಾಗಿದ್ದಾರೆ ಗೊತ್ತಾ, ತುಂಬ ಪ್ರಿಟ್ಟಿ ಡಾಲ್ ಥರ ಇದೆ, ಬಾರ್ಬಿ ಥರನೇ ಇದ್ದಾರೆ ಅವರು. ಸೊ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸಿತ್ತು. ಎಲ್ಲಿ ತೊಗೊಂಡಪ್ಪ ಅಂತೆಲ್ಲ ಕೇಳಿದಾಗ ಸೊ ಅವ್ರು ಹೇಳಿ ಇಲ್ಲಿ ಚೆನ್ನಾಗಿರುತ್ತೆ ಅಕ್ಕ ಅಂತ ಪಾಪ ಅವ್ರು ಹೇಳಿದ್ರು. ಸೊ ನಾನು ಟ್ರೈ ಮಾಡೋಣ ಅಂದ್ಕೊಂಡು, ನನಗೆ ಇದು ಫ್ಲೋರಲ್ಲಿ ಸ್ವಲ್ಪ ಇಷ್ಟ ಆಯಿತು. ಫ್ಲೋ ಪ್ಯಾಟ್ರನ್ ಅಲ್ವಾ, ಸೊ ನನಗೆ ಇಷ್ಟ ಆಯಿತು. ಸೊ ಇದು ತೊಗೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ಪ್ರೈಸಿ ನಂದೆಲ್ಲ ಡ್ರೆಸ್ಗಿಂತ ಇರೋದು ಕುಮಾರಲ್ಲಿ ಬಿಟ್ಟರೆ ಯಾವುದೋ ಅಂಥ ಎಕ್ಸ್ಪೆನ್ಸಿವ್ ಆಗಿರೋ ಥರದ್ದು ಯಾವುದೂ ಇಲ್ಲ. ಬಟ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ನನ್ನ ಪ್ರಕಾರ. ಆ್ಯಂಡ್ ಬಟ್ ತುಂಬ ಚೆನ್ನಾಗಿತ್ತು. ಇದು ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಸಖತ್ತು ಕ್ರೇಜಿ ಆಗಿಬಿಟ್ಟಿದ್ದೀನಿ ನಾನು ಈ ಡ್ರೆಸ್ ಮೇಲೆ. ಐ ಶೋ ಯು ಹೌ ಇಟ್ ಲುಕ್ಸ್ ಆನ್ ಮೀ ಅಂತ. ನಾನು ಸ್ನಾನ ಎಲ್ಲ ಮುಂಚೆನೇ ಮಾಡಿದ್ದೆ. ಆ್ಯಂಡ್ ಆಮೇಲೆ ರೆಡಿ ಆದೆ, ಸ್ವಲ್ಪ ಮೇಕಪ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ. ಆ್ಯಂಡ್ ಈ ಲಿಪ್ ಕಲರ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ನ್ಯೂಡ್ ಶೇಡು, ಬಟ್ ಇಲ್ಲಿ ಸ್ವಲ್ಪ ಬಿಸಿಲಿಗೆ ರೆಡ್ ಥರ ಅನಿಸ್ತಿದೆ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ನನ್ನ ಕಲರ್ಗೆ ಕಾಂಪ್ಲಿಮೆಂಟ್ ಮಾಡ್ತಿತ್ತು ಈ ಡ್ರೆಸ್ಸು. ತುಂಬ ಇಷ್ಟ ಆಯಿತು ನನಗೆ. ಯಾವಾಗೂ ಸ್ಯಾರೀಸ್ ಹಾಕ್ಕೊತಿದ್ದೆ. ಸೊ ಈ ಸತಿ ಧರ್ಮಸ್ಥಳಕ್ಕೆ ಡ್ರೆಸ್ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಸೊ ಪ್ರಿಟಿ ಗೊತ್ತಾ. ಆ್ಯಂಡ್ ನಾವು ಸ್ವಲ್ಪ ಜ್ಯೂಸ್ ಅದು ಎಲ್ಲ ತಿಂದು, ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ನಾವು ಹೊರಟ್ವಿ ದೇವಸ್ಥಾನಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ರೀಚ್ ಆದ್ವಿ ಅಂತಲೇ. ಈ ಥರ ಗ್ರೀನರಿ ಈ ರೋಡಿಗೆ ಬಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ವಿ ಆರ್ ಅಟ್ ಟೆಂಪಲ್ ಅಂತ. ಫುಲ್ ಇಷ್ಟ ನನಗೆ ಅದು. ಈ ಬಿಸಿಲಿದ್ರು ಅಂತೂ ಸಕ್ಕತ್ತಾಗಿ ಕಾಣ್ತಿರುತ್ತೆ. ಏನು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಗೈಸ್. ಐ ಜಸ್ಟ್ ಲವ್ ಇಟ್.
ತುಂಬ ಅಂದರೆ ತುಂಬ ಇಷ್ಟಪಟ್ಟು ಬರೋ ದೇವಸ್ಥಾನ ಇದು. ಆ್ಯಂಡ್ ಬಂದೇ ಬಿಟ್ವಿ ದೇವಸ್ಥಾನ ಸನ್ನಿಧಿ ಹತ್ರ. ಓ ಮೈ ಗಾಡ್, ತುಂಬ ಜನ ಇದ್ದರು, ತುಂಬ ಅಂದರೆ ತುಂಬ ರಶ್ ಇತ್ತು. ಮೇ ಬಿ ರಜೆ ಇತ್ತು ಅಂತಲೇ ಬಂದಿದ್ರು, ಅಥವಾ ನಮ್ಮ ಥರನೇ ರಜೆ ಹಾಕಿ ಬಂದಿದ್ರು, ಐ ಡೋಂಟ್ ನೋ. ಲೈಕ್ ತುಂಬ ಅಂದರೆ ತುಂಬ ಜನ ಇದ್ದರು. ಅದು ಏನಕ್ಕೆ ಇಷ್ಟೊಂದು ಜನ ಇದ್ದರು ಅಂತ ಗೊತ್ತಿಲ್ಲ ನನಗೆ. ಏನಕ್ಕೆ ರಥಸಪ್ತಮಿ ಆಗಿ ಒಂದು 2 ಡೇಸ್ ಆದಮೇಲೂ ಹಿಂಗೆ ಜನ ಬರ್ತಿದ್ದಾರೆ ಅಂದ್ಕೊಂಡೆ. ಬಟ್ ನನಗೆ ಐಡಿಯಾ ಇರಲಿಲ್ಲ ಅದೇನು ಎತ್ತ ಅಂತ. ಬಟ್ ಎಸ್, ನಮಗಂತೂ ನಾವು ಸ್ವಲ್ಪ ಸ್ಪೆಷಲ್ ದರ್ಶನದಲ್ಲೇ ಹೋಗ್ಬಿಟ್ವಿ. ಪಾಪು ಇದೆಲ್ಲ ಸೋಳು ತುಂಬ ಇರೋದಿಲ್ಲ, ಅವಳು ತುಂಬ ಅಳೋದು ಗಲಾಟೆ ಅದೆಲ್ಲ ಆಗ್ತಿರುತ್ತೆ. ಸೊ ಆದಷ್ಟು ನಾವು ಒಂದೊಂದು ಸತಿ ಬೇಗ ಹೋಗ್ಬಿಡ್ತೀವಿ. ದರ್ಶನ ಎಲ್ಲ ಸ್ವಲ್ಪ ಚೆನ್ನಾಗಾಯಿತು. ರಶ್ ಇದ್ರೂ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ದ ಬೇಗ ದರ್ಶನ ಆಗಿ ಇವಾಗ ಹಂಗೆ ಊಟದ ಕಡೆ ಹೋಗ್ತಾ ಇದ್ವಿ. ಸೊ ನನಗಂತೂ ಈ ಡ್ರೆಸ್ ತುಂಬ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ನಡಿಕೊಂಡು ಹೋಗ್ತಾಯಿದ್ದೀವಿ, ಚೆನ್ನಾಗಿ ಅನಿಸ್ತಿತ್ತು. ಇಲ್ಲಿ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಗುರು, ಈ ಸತಿ ಫುಲ್ ಜನ. ದಾರಿಯಾಗಿರುತ್ತದೆ. ಜನಸಂದಣಿ ಜಾಸ್ತಿ ಇರುವ ಸಂದರ್ಭದಲ್ಲಿ ಭಕ್ತಾದಿಗಳು ತಂದಿರುವ ಪರ್ಸ್, ಮೊಬೈಲ್ ಫೋನ್, ಚಿನ್ನಾಭರಣ ಹಾಗೂ ವ್ಯಾನಿಟಿ ಬ್ಯಾಗ್ಗಳನ್ನು ಜಾಗ್ರತೆಯಿಂದ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಸಾಫ್ಟ್ ಅಂತ. ಆ್ಯಂಡ್ ಹಾಗೆ ಬರ್ಬೇಕಾದ್ರೆ ಪೈನಾಪಲ್, ಮಸಾಲ ಸೋಡಾ, ಇಲ್ಲಿ ಸ್ವಲ್ಪ ಬಿಸಿಲಿಗೆ ಇದೆಲ್ಲ ಚೆನ್ನಾಗಿ ಅನಿಸ್ತಿರುತ್ತೆ. ಸ್ವಲ್ಪ ಮಂಕಿಗೆಲ್ಲ ಬನಾನಾ ಇತ್ತು, ಜಾಸ್ತಿ ತೊಗೊಂಡ್ಬಿಟ್ಟಿದ್ವಿ, ಅದು ನಾವು ತಿಂದೇ ಇರಲಿಲ್ಲ. ಸೊ ಅದನ್ನೆಲ್ಲ ಮಂಕಿಗೆ ಹಾಕಿ ಅದು ಎಂಜಾಯ್ ಮಾಡ್ತಿತ್ತು. ಆಮೇಲೆ ನಾವು ಬ್ಯಾಕ್ ಟು ಮೈ ಹೋಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.